ಸಾಧನೆ ಮತ್ತು ಪ್ರತಿಭೆಗೆ ಸಹಾಯಧನ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಈ ಒಂದು ಯೋಜನೆಗೆ ಏನೆಲ್ಲ ದಾಖಲಾತಿಗಳು ಬೇಕು, ಏನೆಲ್ಲ ಅರ್ಹತೆಗಳನ್ನು ಹೊಂದಿರಬೇಕು ಎಂಬುದನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸಾಧನೆ ಯೋಜನೆ ವಿಕಲಚೇತನರು ಇತರೆ ಸಾಮಾನ್ಯ ಜನರಂತೆ ಕ್ರೀಡೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಹೊರಹೊಮ್ಮಿಸುವ ಅವಕಾಶ ಕಲ್ಪಿಸಲು ಈ ಯೋಜನೆಯನ್ನು ರೂಪಿಸಲಾಗಿದೆ. ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಕ್ರೀಡಾಪಟುಗಳಿಗೆ ಗರಿಷ್ಠ 50,000 ರೂಪಾಯಿಗಳವರೆಗೆ ಧನ ಸಹಾಯ ನೀಡಲಾಗುವುದು. ಈ ಒಂದು ಯೋಜನೆಯ ಉದ್ದೇಶವೇನೆಂದರೆ, ವಿವಿಧ ಬಗೆಯ ಅಂಗವಿಕಲತೆ ಇರುವ ಕ್ರೀಡಾಪಟುಗಳಿಗೆ ಅವರ ಕ್ರೀಡಾ ಚಾತುರ್ಯವನ್ನು ಪ್ರದರ್ಶಿಸಲು ಅವಕಾಶ ನೀಡುವ ಹಾಗೂ ಅವರಿಗೆ ಹೆಚ್ಚಿನ ಪ್ರಗತಿ ಸಾಧಿಸಲು ಪ್ರೋತ್ಸಾಹ ನೀಡುವುದು ಈ ಒಂದು ಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಈ ಒಂದು ಸಾಧನೆ ಯೋಜನೆಗೆ ಬೇಕಾದ ದಾಖಲಾತಿಗಳು ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೆಯದಾಗಿ UDID ಕಾರ್ಡ್ ಅಥವಾ ವಿಶಿಷ್ಟ ಗುರುತಿನ ಚೀಟಿ ಹೊಂದಿರಬೇಕು. ಎರಡನೆಯದಾಗಿ ಆಧಾರ್ ಕಾರ್ಡ್. ಮೂರನೆಯದಾಗಿ ಕ್ರೀಡೆಯಲ್ಲಿ ಭಾಗವಹಿಸಿದ ಪ್ರಮಾಣಪತ್ರ. ನಾಲ್ಕನೆಯದಾಗಿ ಕ್ರೀಡೆಯಲ್ಲಿ ಭಾಗವಹಿಸಿ ಹಣ ಸಂದಾಯ ಮಾಡಿರುವ ಬಿಲ್ಲುಗಳ ಪ್ರತಿ ಇರಬೇಕು. ಹಾಗೆ ಐದನೆಯದಾಗಿ ಕ್ರೀಡೆಯ ಆಹ್ವಾನ ಪತ್ರಿಕೆಯನ್ನು ಹೊಂದಿರಬೇಕಾಗುತ್ತದೆ. ಸೊ ಎಲ್ಲ ದಾಖಲಾತಿಗಳೊಂದಿಗೆ ತಾವುಗಳು ಯಾರೆಲ್ಲ ಅರ್ಹತೆಯನ್ನು ಹೊಂದಿದ್ದೀರಿ, ಈ ಒಂದು ಸಾಧನೆ ಯೋಜನೆಗೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಈ ಒಂದು ಸಾಧನೆಯ ಒಂದು ಸಹಾಯಧನವನ್ನು ಸದುಪಯೋಗಪಡಿಸ್ಕೋಬೇಕು. ನಂತರ ಪ್ರತಿಭಾ ಯೋಜನೆ. ಈ ಒಂದು ಪ್ರತಿಭಾ ಯೋಜನೆಯು ಅಂಗವಿಕಲರ ಕ್ಷೇಮಾಭಿವೃದ್ಧಿ ಕಾರ್ಯಕ್ರಮದಲ್ಲಿ ತೊಡಗಿರುವ ಸ್ವಯಂ ಸೇವಾ ಸಂಸ್ಥೆಗಳು, ನೋಂದಾಯಿತ ಸಾಂಸ್ಕೃತಿಕ ಸ್ವಯಂ ಸೇವಾ ಸಂಸ್ಥೆಗಳು, ಅಂಗವಿಕಲ ಕಲಾವಿದರನ್ನು ಒಳಗೊಂಡು ಏರ್ಪಡಿಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರತಿಭೆ ಯೋಜನೆಯಡಿ ಗರಿಷ್ಠ ಮೊತ್ತ 10,000 ರೂಪಾಯಿಗಳವರೆಗೆ ಸಹಾಯಧನವನ್ನು ನೀಡಲಾಗುತ್ತಿದ್ದು, ವಿಕಲಚೇತನರು ವೈಯಕ್ತಿಕವಾಗಿ ನೀಡುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ತಲಾ 2,000 ರೂಗಳ ಸಹಾಯಧನ ನೀಡಲಾಗುವುದು. ಈ ಒಂದು ಪ್ರತಿಭೆ ಯೋಜನೆಯ ಮುಖ್ಯ ಉದ್ದೇಶವೇನೆಂದರೆ, ವಿವಿಧ ಬಗೆಯ ಅಂಗವಿಕಲತೆ ಹೊಂದಿದ್ದರೂ ಕೂಡ ಅನೇಕ ವಿಕಲಚೇತನರ ವೈಯಕ್ತಿಕ ವ್ಯಕ್ತಿಗಳು ಉತ್ತಮ ಮಟ್ಟದ ಕಲಾವಿದರಾಗಿದ್ದಾರೆ. ಈ ಕಲಾವಿದರಿಗೆ ತಮ್ಮ ಕಲೆಯ ಪ್ರದರ್ಶನಕ್ಕೆ ಸೂಕ್ತ ಅವಕಾಶ ಕಲ್ಪಿಸಿಕೊಡುವ ಹಾಗೂ ಆ ಮೂಲಕ ಅವರಿಗೆ ಕಲೆ ಪ್ರೋತ್ಸಾಹ ನೀಡುವುದು ಈ ಯೋಜನೆಗೆ ಮುಖ್ಯವಾದಂಥ ಉದ್ದೇಶವಾಗಿರುತ್ತದೆ. ಈ ಪ್ರತಿಭಾ ಯೋಜನೆಗೆ ಬೇಕಾದಂತಹ ದಾಖಲಾತಿಗಳೇನೆಂದರೆ, ಒಂದನೆಯದು UDID ಕಾರ್ಡ್ ಅಥವಾ ವಿಶಿಷ್ಟ ಗುರುತಿನ ಚೀಟಿ ಹೊಂದಿರಬೇಕು. ಎರಡನೆಯದಾಗಿ ಅರ್ಜಿದಾರರ ಭಾವಚಿತ್ರ. ಮೂರನೆಯದು ಕಾರ್ಯಕ್ರಮದ ವಿವರ. ನಾಲ್ಕನೆಯದು ಕಾರ್ಯಕ್ರಮದ ಭಾವಚಿತ್ರ ಮತ್ತು ಹಾಗಾಗಿ NGO ನೋಂದಾಣಿತ ಪ್ರಮಾಣಪತ್ರ. ಸೊ ಕಲಾವಿದರ ಗುಂಪಿನ ನೋಂದಣಿ ಪ್ರಮಾಣಪತ್ರ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂಗವಿಕಲ ವ್ಯಕ್ತಿಗಳಿಗೆ ಪಾವತಿಗಳು. ಯಾವ ಉದ್ದೇಶಕ್ಕಾಗಿ ನಿಧಿಯ ಬಳಕೆಗೆ ಸಂಬಂಧಿಸಿದ ಬಾಂಡ್ NGOರವರು ಸಲ್ಲಿಸಬೇಕು. ಅಂದರೆ ಈ ಎಲ್ಲ ದಾಖಲಾತಿಗಳನ್ನು ವೈಯಕ್ತಿಕವಾಗಿ ಮತ್ತು ಸಂಘ ಅಥವಾ ಸಂಸ್ಥೆಗಳು ಕೂಡ ಒಂದು ಯೋಜನೆಯನ್ನು ಸದುಪಯೋಗಪಡಿಸ್ಕೋಬೋದು. ಸೊ ಸಂಘ ಅಥವಾ ಸಂಸ್ಥೆಯವರು ಏನೆಲ್ಲ ದಾಖಲಾತಿ ಕೊಡಬೇಕಂದ್ರೆ, ಅವರು ಏನೆಲ್ಲ ಕಾರ್ಯಕ್ರಮನ ಆಯೋಜಿಸಿರ್ತಾರಲ್ಲ ಆ ಕಾರ್ಯಕ್ರಮಕ್ಕೆ ಸಂಬಂಧಿಸಿದಂತಹ ಎಲ್ಲ ದಾಖಲಾತಿಗಳನ್ನು, ಭಾವಚಿತ್ರಗಳನ್ನು ಮತ್ತು ನೋಂದಾಯಿತ ಏನೆಲ್ಲ ನೋಂದಣಿಗೆ ಸಂಬಂಧಿಸಿದಂತೆ ದಾಖಲಾತಿಗಳನ್ನು ಅವರು ನಿರ್ವಹಿಸಿರ್ತಕ್ಕಂಥದ್ದನ್ನು, ಅಂದರೆ ಒಂದು ಸಂಸ್ಥೆಯವರು ಅಥವಾ ಸಂಘದವರು ತಾವೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜಿಸಿದರೆ ಆ ಒಂದು ಆಯೋಜನೆಗೆ ಸಂಬಂಧಿಸಿದಂಥ ಖರ್ಚು ವೆಚ್ಚಗಳ ಬಿಲ್ಲುಗಳನ್ನು, ರಸೀದಿಗಳನ್ನು ಕೂಡ ತಾವು ಒಂದು ಪ್ರತಿಗಳನ್ನು ಸಲ್ಲಿಸಬೇಕಾಗುತ್ತೆ. ಒಂದು ಯೋಜನೆಗೆ ಅರ್ಜಿ ಸಲ್ಲಿಸುವಾಗ ಈ ಎಲ್ಲ ದಾಖಲಾತಿಗಳೊಂದಿಗೆ ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಗ್ರಾಮ 1, ಕರ್ನಾಟಕ 1 ಹಾಗೂ ಸೇವಾ ಸಿಂಧುಗಳಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.